ಆಲ್ಟರ್ನೇಟಿವ್ ಕರೆಂಟ್ ಚಾಪ್ಟರ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಯಾಕೆಂದರೆ ಇಲ್ಲಿ 5 ಮಾರ್ಕ್ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಬರುತ್ತೆ ಈ ಚಾಪ್ಟರಿಂದ. ಓಕೆ, 5 ಮಾರ್ಕ್ ಪ್ರಾಬ್ಲಮ್ನ ಬಿಟ್ಟರೆ ಇಲ್ಲಿ ಥಿಯೋರಿಟಿಕಲ್ ಕ್ವೆಶನ್ಸ್ ಅಷ್ಟೊಂದು ಏನಿರೋದಿಲ್ಲ, ಡಿರೈವೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆನಾ, ಸೊ ಈ ಚಾಪ್ಟರ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋಗೋಣ. ಆ್ಯಂಡ್ ಫಸ್ಟ್ ಹಿಯರ್ ಎ ಸಿ ವೋಲ್ಟೇಜ್ ಅಪ್ಲೈ ಟು ಎ ರೆಸಿಸ್ಟರ್. ನೋಡಿ, ಇದನ್ನು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಲ್ಲಿ ಕೇಳ್ತಾರೆ ಮೆಜಾರಿಟಿ. ಓಕೆ, ಆ್ಯಂಡ್ ಇಲ್ಲಿ ಪವರ್ ಓವರ್ ಎ ಕಂಪ್ಲೀಟ್ ಸೈಕಲ್ ಎಷ್ಟು ಮತ್ತು ಹಾಫ್ ಸೈಕಲ್ ಎಷ್ಟು ಅಂತ ಕೇಳ್ತಾರೆ. ಸೊ ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನಿಮಗೆ ಇಂಪಾರ್ಟೆಂಟ್ ಸ್ಟಾರ್ಟ್ ಆಗೋದಿಲ್ಲ ಅಂದರೆ ಈ ಫೇಸರ್ ಡಯಾಗ್ರಾಮ್ ಈ ಪಾರ್ಟಲ್ಲಿ ಅದು ಕೇಳೋದಿಲ್ಲ. ಇಲ್ಲಿ 7.4 ಇಂಪಾರ್ಟೆಂಟ್ ಆಗುತ್ತೆ. ಎ ಸಿ ವೋಲ್ಟೇಜ್ ಅಪ್ಲೈ ಟು ಆ್ಯನ್ ಇಂಡಕ್ಟ್ರಲ್ಲಿ ಎ ಸಿ ವೋಲ್ಟೇಜ್ ಎಷ್ಟು ಇರುತ್ತೆ ಅಂತ ಹೇಳಿ ಕೇಳ್ತಾರೆ. ಓಕೆನಾ, ಸೊ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಫಸ್ಟ್ ಈ ಸರ್ಕಿಟ್ ಡಯಾಗ್ರಾಮ್ನ ಬರೀಬೇಕಾಗುತ್ತೆ. ಸರ್ಕಿಟ್ ಡಯಾಗ್ರಾಮ್ ಬರೆದ ನಂತರ ನೀವು ಫೇಸರ್ ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ನೀವು ಇದನ್ನು ಸಾಲ್ವ್ ಮಾಡಬೇಕಾಗತ್ತೆ. ನೋಡಿ, ಈ ಫೇಸರ್ ಡಯಾಗ್ರಾಮ್ನ ಬರೀಬೇಕಾಗುತ್ತೆ. ಬರೆದ ನಂತರ ನೀವು ಅಲ್ಲಿ ಡಿರೈವ್ ಮಾಡಬೇಕು ಯೂಸಿಂಗ್ ದ ಫೇಸರ್ ಡಯಾಗ್ರಾಮ್. ಸೊ ಎಷ್ಟು ಪವರ್ ಎಷ್ಟಿರುತ್ತೆ, ಇನ್ಸ್ಟಂಟೇನಿಯಸ್ ಕರೆಂಟ್ ಎಷ್ಟು, ವೋಲ್ಟೇಜ್ ಎಷ್ಟು ಅಂತ ಕೇಳ್ತಾರೆ. ಆ್ಯಂಡ್ ಇಲ್ಲಿ ಆವ್ರೇಜ್ ಪವರ್ ಸಪ್ಲೈಡ್ ಟು ಆನ್ ಇಂಡಕ್ಟರ್ ಓವರ್ ಕಂಪ್ಲೀಟ್ ಸೈಕಲ್ ಇಸ್ 0. ಸೊ ದಿಸ್ ಪಾಯಿಂಟ್ ಇಸ್ ಇಂಪಾರ್ಟೆಂಟ್. ಇದನ್ನು MCQಸಲ್ಲಿ ಕೇಳ್ತಾರೆ. ಸೇಮ್ ಅದೇ ಥರ ಎ ಸಿ ವೋಲ್ಟೇಜ್ ಅಪ್ಲೈ ಟು ಎ ಕೆಪಾಸಿಟರ್. ಸೊ ಇದನ್ನು ಅಷ್ಟೇ ಅವರು 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಸೇಮ್ ಫೇಸರ್ ಡಯಾಗ್ರಾಮ್ನ ಯೂಸ್ ಮಾಡಬೇಕು ಮತ್ತು ಇನ್ಸ್ಟಂಟೇನಿಯಸ್ ಕರೆಂಟ್ ಮತ್ತು ನೀವು ಪವರ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಆ್ಯಂಡ್ ಹಿಯರ್ MCQಸಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ MCQ. ಅಂದರೆ ಕರೆಂಟ್ ಲ್ಯಾಕ್ಸ್ ವೋಲ್ಟೇಜ್ π/2 ಇನ್ ಕೇಸ್ ಆಫ್ ಕೆಪಾಸಿಟರ್, ಕರೆಂಟ್ ಲೀಡ್ಸ್ ವೋಲ್ಟೇಜ್ π/2 ಇನ್ ಕೇಸ್ ಆಫ್ ಇನ್ ಕೇಸ್ ಆಫ್ ಇಂಡಕ್ಟರ್ ಫಸ್ಟ್ ಹೇಳಿದ್ದು, ಸೆಕೆಂಡ್ ಹೇಳಿದ್ದು ಕೆಪಾಸಿಟರ್. ಓಕೆನಾ, ಸೊ ಇದನ್ನು ಅವರು MCQಸಲ್ಲಿ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್, this AC voltage across series LCR circuit. Okay, this is very important for 5 ಮಾರ್ಕ್. ಇದನ್ನು ಕೇಳ್ಬೋದು ಅವರು. ಓಕೆ, ಫೇಸರ್ ಡಯಾಗ್ರಾಮ್ ಸೇಮ್ ಅದೇ ಥರ ಡ್ರಾ ಮಾಡ್ಕೊಂಡು ನೀವು ಟೋಟಲ್ ವೋಲ್ಟೇಜ್ ಎಷ್ಟಿರುತ್ತೆ, ಇನ್ಸ್ಟಂಟೇನಿಯಸ್ ಕರೆಂಟ್ ಎಷ್ಟಿದೆ ನೋಡಿ, ಇನ್ಸ್ಟಂಟೇನಿಯಸ್ ಕರೆಂಟ್ ಇಷ್ಟಿದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ನಿಮಗೆ ಈ ಇಂಪಿಡೆನ್ಸ್ ಡಯಾಗ್ರಾಮ್, ವಾಟ್ ಈಸ್ ಇಂಪಿಡೆನ್ಸ್ ಅಂತ ಕೇಳ್ತಾರೆ. ಇಂಪಿಡೆನ್ಸ್ ಅಂದರೆ ಏನು, ಸೀರೀಸ್ ಟೋಟಲ್ ರೆಸಿಸ್ಟೆನ್ಸ್ ಗಿವನ್ ಬೈ ಎ ಸೀರೀಸ್ LCR ಸರ್ಕ್ಯೂಟ್. ಓಕೆ, ಅದನ್ನು ಕೇಳ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಕೊಳ್ಳಿ, XC ಗ್ರೇಟರ್ ದ್ಯಾನ್ XL ಇದ್ರೆ ಏನಾಗುತ್ತೆ, ಲೆಸ್ ದ್ಯಾನ್ ಇದ್ರೆ ಏನಾಗುತ್ತೆ ಅನ್ನೋದನ್ನು ಇವರು ಕೇಳ್ಬೋದು. ಓಕೆನಾ, ಇನ್ನು MCQಸಲ್ಲಿ ಇದನ್ನು ಕೇಳ್ತಾರೆ. ಆ್ಯಂಡ್ ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಮೋಸ್ಟ್ ಆಫ್ ದಿ ಕೇಸಸ್ ನಾವು ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ವಾಟ್ ಇಸ್ ರೆಸೊನೆನ್ಸ್ ಅನ್ನೋದನ್ನು ಅವರು 2 ಅಥವಾ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂದರೆ ಏನು ನೋಡಿ, ಆ ಈಕ್ವೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೆಸೊನೆನ್ಸ್ ಫ್ರೀಕ್ವೆನ್ಸಿ ಅಂದರೆ ಏನು. ಓಕೆ, ಆ್ಯಂಡ್ ನೆಕ್ಸ್ಟ್ ರೆಸೊನೆಂಟ್ ಸರ್ಕ್ಯೂಟ್ಸ್ ಆರ್ ವೇರಿಯಸ್ ಅಪ್ಲಿಕೇಶನ್ಸು, ಅದನ್ನು ನೀವು ನೋಡ್ಕೊಳ್ಬೋದು. ಆ್ಯಂಡ್ ದಿಸ್ ಪ್ಯಾರಾಗ್ರಾಫ್ ಇಸ್ ವೆರಿ ಇಂಪಾರ್ಟೆಂಟ್. 2024 ಎಕ್ಸಾಮಲ್ಲಿ ಡೈರೆಕ್ಟಾಗಿ ಇದರಿಂದನೇ ಒಂದು MCQನ ಕೇಳಿದರು. ಓಕೆ, ನೋಡಿ, ಇಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ಏನು ಅಂತಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. ಈಗ ರೆಸೊನೆನ್ಸ್ ಫಿನಾಮಿನನ್ ಯಾವಾಗ ಆಗಬೇಕಂದ್ರೆ ರೆಸೊನೆನ್ಸ್ ಫಿನಾಮಿನನ್ ಎಕ್ಸಿಬಿಟ್ ಆಗಬೇಕಂದ್ರೆ ನಿಮಗೆ ಆ ಸರ್ಕ್ಯೂಟಲ್ಲಿ ಎಲ್ಲೋ ಇರಬೇಕು, ಸಿನೂ ಇರಬೇಕು. ಎಲ್ ಅಂದರೆ ಇಂಡಕ್ಟರ್, ಸಿ ಅಂದರೆ ಕೆಪಾಸಿಟರ್. ಇವೆರಡರಲ್ಲಿ ಒಂದಿಲ್ಲ ಅಂದರೂ ಸಹ ಅಲ್ಲಿ ರೆಸೊನೆನ್ಸ್ ಆಗೋದಿಲ್ಲ. ಓಕೆನಾ, ಇನ್ ಸಮ್ಮರಿ ಆ LR ಸರ್ಕ್ಯೂಟ್ ಮತ್ತು RC ಸರ್ಕ್ಯೂಟಲ್ಲಿ ನಿಮಗೆ ರೆಸೊನೆನ್ಸ್ ಇರೋದಿಲ್ಲ. ಓಕೆ, ಒಂದು LC ಎರಡೂ ಇರಬೇಕಲ್ಲಿ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಈ ಪ್ರಾಬ್ಲಮ್ಸನ್ನು ಸಹ ಕೇಳ್ಬೋದು. ಆ್ಯಂಡ್ ನಾನು ಯಾವ ಪ್ರಾಬ್ಲಮ್ ಕೇಳ್ತಾರೆ ಅಂತ ಮುಂದೆ ಹೇಳ್ತೀನಿ. ಪವರ್ ಸರ್ಕ್ಯೂಟ್ ಇನ್ AC ಸರ್ಕ್ಯೂಟ್, ಪವರ್ ಫ್ಯಾಕ್ಟರ್ ಅಂದರೆ ಏನು. ಓಕೆ, ಆ್ಯಂಡ್ 3 ಕೇಸಸ್ ಬರುತ್ತೆ. ಪವರ್ ಫ್ಯಾಕ್ಟರ್ ರೆಸಿಸ್ಟಿವ್ ಸರ್ಕ್ಯೂಟಲ್ಲಿ ಎಷ್ಟಿರುತ್ತೆ, ಇಂಡಕ್ಟಿವ್ ಸರ್ಕ್ಯೂಟಲ್ಲಿ ಎಷ್ಟಿರುತ್ತೆ, LCR ಸರ್ಕ್ಯೂಟಲ್ಲಿ ಎಲ್ಲಿರುತ್ತೆ, ಪವರ್ ಡಿಸಿಪೇಟೆಡ್ ಇನ್ ರೆಸೊನೆನ್ಸ್ ಇನ್ LCR ಸರ್ಕ್ಯೂಟ್ ಹೆಂಗಿರುತ್ತೆ. ಓಕೆ, ಇನ್ ಕೇಸ್ ಆಫ್ ರೆಸಿಸ್ಟಿವ್ ನಿಮಗೆ ಪವರ್ ಫ್ಯಾಕ್ಟರ್ 1 ಇರುತ್ತೆ. ಆ್ಯಂಡ್ ಇಲ್ಲಿ 0 ಇರುತ್ತೆ. ಅಲ್ಲಿ ವಾಟ್ಲೆಸ್ ಕರೆಂಟ್ ಅಂದರೆ ಏನು, ಇದನ್ನು ಸಹ ಕೇಳ್ತಾರೆ MCQಸಲ್ಲಿ. ಓಕೆ, ಆ್ಯಂಡ್ ಪವರ್ ಡಿಸಿಪೇಟೆಡ್ ರೆಸಿಸ್ಟರಲ್ಲಿ ಮಾತ್ರ ನೋಡ್ಕೊಳ್ಳಿ. LCR ಸರ್ಕ್ಯೂಟ್ 3 ಇದ್ರೂ ಸಹ ನಿಮಗೆ ಪವರ್ ಡಿಸಿಪೇಟ್ ಆಗುತ್ತೆ, ರೆಸಿಸ್ಟರಲ್ಲಿ ಮಾತ್ರ, L ಮತ್ತು ಸಿನಲ್ಲಿ ಆಗೋದಿಲ್ಲ. ಓಕೆ, ಆ್ಯಂಡ್ ರೆಸೊನೆನ್ಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪವರ್ ಡಿಸಿಪೇಷನ್ ಆಗೋದು. ಓಕೆ, ಸೊ ಈ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಪ್ರಾಬ್ಲಮ್ 7.8 ಎಕ್ಸಾಂಪಲ್ ಇದೆಯಲ್ಲ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್. ಇದನ್ನು ಡೈರೆಕ್ಟಾಗಿ ಇದೇ ಕ್ವೆಶನನ್ನು ಒಂದ್ಸಲ ಕೇಳಿದರು. ಓಕೆ, ಸೊ ಇದನ್ನೇ ಕೇಳಿ ಬೇರೆದು ಕೇಳಿ, ದಟ್ ಈಸ್ ಸೆಕೆಂಡ್ರಿ. ಬಟ್ ಈ ಮಾಡಲ್ ಕ್ವೆಶನ್ ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬಟ್ ಇದನ್ನು ಕೇಳ್ಬೋದು, ಜಸ್ಟ್ ನೋಡ್ಕೊಳ್ಬೋದು. ಬಟ್ 7.8 ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟ್ರಾನ್ಸ್ಫಾರ್ಮರ್, ಈ ಕೇಸಲ್ಲಿ ನಿಮಗೆ ಥೆರಾಟಿಕಲ್ ಕ್ವೆಶನ್ಸ್ ಜಾಸ್ತಿ ಬರುತ್ತೆ. ಓಕೆ, 2 ಅಥವಾ 3 ಮಾರ್ಕ್ಸಲ್ಲಿ ಬರುತ್ತೆ. ಓಕೆ, ಸೊ ವಾಟ್ ಇಸ್ ಟ್ರಾನ್ಸ್ಫಾರ್ಮರ್. ಆ್ಯಂಡ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಯಾವ ಪ್ರಿನ್ಸಿಪಲ್ ಮೇಲೆ ಡಿಪೆಂಡ್ ಆಗುತ್ತೆ, ಮ್ಯೂಚುವಲ್ ಇಂಡಕ್ಷನ್. ಓಕೆ, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಿಮಗೆ ಇಲ್ಲಿ ಸ್ವಲ್ಪ ಡಿರೈವೇಷನ್ಸ್ ಇರುತ್ತೆ ಇಲ್ಲಿ. ಓಕೆನಾ, ಆ್ಯಂಡ್ ಇಲ್ಲಿ ಎನರ್ಜಿ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್ ಯಾಕೆ 4 ಪಾಯಿಂಟ್, ಫ್ಲಕ್ಸ್ ಲೀಕೇಜ್ ಮತ್ತು ರೆಸಿಸ್ಟೆನ್ಸ್ ಆಫ್ ವೈಂಡಿಂಗ್ಸ್, ಎಡಿ ಕರೆಂಟ್ಸ್ ಮತ್ತು ಹಿಸ್ಟೆರೆಸಿಸ್. ಸೊ ಇದನ್ನು ನೀವು ಪಾಯಿಂಟ್ಸ್ನ ನೋಡ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಆ್ಯಂಡ್ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗೆ ಇರುವಂತಹ ವ್ಯತ್ಯಾಸಗಳು, ಡಿಫರೆನ್ಸನ್ನು ನೋಡ್ಕೊಳ್ಬೇಕಾಗುತ್ತೆ. NS ಗ್ರೇಟರ್ ದೆನ್ NP ಇದ್ರೆ ಏನಾಗುತ್ತೆ, VS ಗ್ರೇಟರ್ ದೆನ್ VP ಇದ್ರೆ ಏನಾಗುತ್ತೆ. ದಟ್ ಇಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಅದು ಸೇಮ್ ಉಲ್ಟಾ ಇದ್ದರೆ ನಿಮಗೆ ಅದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗುತ್ತೆ. ಓಕೆ, ಸೊ ಇಷ್ಟೇ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ನಿಮಗೆ
ಇಷ್ಟನ್ನು ಓದ್ಕೊಂಡ್ರೆ ಡೆಫಿನೆಟ್ಲಿ ಈ ಚಾಪ್ಟ್ರಲ್ಲಿ ನೀವು ಫುಲ್ಲನ್ನು ಸ್ಕೋರ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಈ ಚಾಪ್ಟ್ರಲ್ಲಿ ನೀವು ಮೇಯ್ನ್ಲಿ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿ. ಓಕೆ, ಇಲ್ಲ ನಾನು ಥಿಯರಿನೂ ಪಕ್ಕಾ ಇದೆ ಅಂದರೆ ನೋ ಪ್ರಾಬ್ಲಮ್. ಬಟ್ ನಿಮಗೆ ಸ್ವಲ್ಪ ಡೆರೈವೇಷನ್ಸ್ ಕಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಪ್ರಾಬ್ಲಮನ್ನು ಸ್ಕಿಪ್ ಮಾಡಬೇಡಿ. ಬಿಕಾಸ್ ತುಂಬ ಸಿಂಪಲ್ ಇರುತ್ತೆ ಇದರಲ್ಲಿ ಪ್ರಾಬ್ಲಮ್ಸು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್.